ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಟ್ಯುಟೋರಿಯಲ್ ಶುರು ಮಾಡೋದಕ್ಕಿಂತ ಮೊದಲು ಡಾಕ್ಟರ್ ನಾಗಶೆಟ್ಟಿ ಬೆಂಗಳೂರು ಇವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಇವರು 200 ರೂಪಾಯಿಗಳ ಒಂದು ಸೂಪರ್ ಥ್ಯಾಂಕ್ಸ್ ಅನ್ನ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಇವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಗೆ ಯಾರಾದ್ರೂ ಸಪೋರ್ಟ್ ಮಾಡಂಗಿದ್ರೆ ಥ್ಯಾಂಕ್ಸ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡೊನೇಷನ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ತಪ್ಪದೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಇನ್ನೂ ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಚಾನಲ್ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಹೇಳ್ತಾ ಇವತ್ತಿನ ಟ್ಯುಟೋರಿಯಲ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಹಿಯರ್ ಟು ರೀಡ್ ಟೆಕ್ಸ್ಟ್ ಟು ಸ್ಪೀಚ್ NVDA ಆಡ್ ಆನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈಗಾಗಲೇ ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಹಿಯರ್ ಟು ರೀಡ್ ಟೆಕ್ಸ್ಟ್ ಟು ಸ್ಪೀಚ್ ಬಗ್ಗೆ ಮಾಹಿತಿ ಇದೆ. ಆದರೆ ಹಿಂದಿನ ಆವೃತ್ತಿಗೂ ಮತ್ತು ಈಗಿರ್ತಕ್ಕಂಥ ಆವೃತ್ತಿಗೂ ಸಾಕಷ್ಟು ಬದಲಾವಣೆಗಳಿವೆ. ಆ ಬದಲಾವಣೆಗಳೆಲ್ಲ ಯಾವುವು, ಹಿಯರ್ ಟು ರೀಡ್ ಟೆಕ್ಸ್ಟ್ ಟು ಸ್ಪೀಚ್ NVDA ಆಡ್ ಆನ್ ಇನ್ಸ್ಟಾಲ್ ಮಾಡೋದು ಯಾವ ರೀತಿ, ಮತ್ತೆ ಇದನ್ನ ಬಳಸೋದು ಯಾವ ರೀತಿ, ಈ ಎಲ್ಲ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ನಿಮಗೆ ಹಿಯರ್ ಟು ರೀಡ್ ಟೆಕ್ಸ್ಟ್ ಟು ಸ್ಪೀಚ್ NVDA ಆಡ್ ಆನ್ ಬೇಕಾಗಿದ್ದಲ್ಲಿ ನಮ್ಮ ಅಫಿಷಿಯಲ್ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ. ಹಾಗೆ ನೀವು ಆಡ್ ಆನ್ ಸ್ಟೋರ್ ಅಂತ ಕೂಡ ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸ್ನೇಹಿತರೆ, ಈಗಿನ ಆವೃತ್ತಿಯಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ಗಮನಿಸೋದಾದ್ರೆ, ಈ ಹಿಂದಿನ ಆವೃತ್ತಿಯಲ್ಲಿ ನಾವು NVDA ಆಡ್ ಆನ್ ಜೊತೆಗೆ ಅದರದೇ ಆದ ಅಪ್ಲಿಕೇಶನ್ ಅನ್ನ ಬಳಸ್ತಾ ಇದ್ವಿ. ಆ ಅಪ್ಲಿಕೇಶನ್ ಅಲ್ಲಿ ನಮಗೆ ಬೇಕಾದಂತ ಭಾಷೆಯನ್ನ ಆಡ್ ಮಾಡಿ ನಾವು ಬಳಸ್ತಾ ಇದ್ವಿ. ಈಗ ಕೇವಲ NVDA ಆಡ್ ಆನ್ ಇದ್ರೆ ಸಾಕು. ಇನ್ನ ಎರಡನೇದು ಏನಪ್ಪಾ ಅಂತಂದ್ರೆ ಭಾಷೆ ಸ್ಪಷ್ಟತೆ. ಹಿಂದಿನ ಆವೃತ್ತಿಯಲ್ಲಿ ಭಾಷೆ ಅಷ್ಟೊಂದು ಸ್ಪಷ್ಟವಾಗಿರಲಿಲ್ಲ. ಈಗ ಸ್ಪಷ್ಟತೆಯಲ್ಲೂ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ. ಸ್ನೇಹಿತರೆ, ಇದಿಷ್ಟು ಬದಲಾವಣೆ ಕುರಿತು ಮಾಹಿತಿ. ಸ್ನೇಹಿತರೆ, ಇವಾಗ ನಾನು ಹಿಯರ್ ಟು ರೀಡ್ ಟೆಕ್ಸ್ಟ್ ಟು ಸ್ಪೀಚ್ NVDA ಆಡ್ ಆನ್ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಡೌನ್ಲೋಡ್ ಫೋಲ್ಡರ್ ಓಪನ್ ಮಾಡ್ತಾ ಇದ್ದೀನಿ. Folder view list, Sagar 1 of 8, Sagar file explorer. Items view list, cache not selected, row 1 column 1 of 14, Sagar tab selected 1 of 1. ಸ್ನೇಹಿತರೆ, ಇವಾಗ ನಾನು ಡಿ ಪ್ರೆಸ್ ಮಾಡ್ತಾ ಇದ್ದೀನಿ ಡೌನ್ಲೋಡ್ ಸಿಗೋ ತನಕ. D, desktop D, documents D, downloads column 5 of 14. ಓಕೆ ಫ್ರೆಂಡ್ಸ್, ಇವಾಗ ಡೌನ್ಲೋಡ್ ಸಿಕ್ಕಿದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list, today grouping expanded, here to read ng.1.5.1 not selected 1 of 10. ಓಕೆ ಫ್ರೆಂಡ್ಸ್, ನಾನೀಗ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space, selected. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. NVDA ಆಡ್ ಆನ್ ಸೆಟಪ್ ಮಾಡೋಣ. Add-on installation dialog. Are you sure you want to install this add-on? Only install add-ons from trusted sources. Add-on, here to read index speech synthesizer 1.5.1. About add-on, button alt plus A. ಫ್ರೆಂಡ್ಸ್, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Yes button alt plus Y. ಎಸ್ ಮೇಲೆ ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Downloads. Installing add-on dialog. Please wait while the restart NVDA dialog. Changes were made to add-ons. You must restart NVDA for these changes to take effect. Would you like to restart now? Yes button alt plus Y. ಸ್ನೇಹಿತರೆ, ಇವಾಗ ಹಿಯರ್ ಟು ರೀಡ್ ಟೆಕ್ಸ್ಟ್ ಟು ಸ್ಪೀಚ್ NVDA ಆಡ್ ಆನ್ ಇನ್ಸ್ಟಾಲ್ ಆಯ್ತು. ಇವಾಗ NVDA ರೀಸ್ಟಾರ್ಟ್ ಕೇಳ್ತಾ ಇದೆ. ನಮ್ಮ ಫೋಕಸ್ ಆಲ್ರೆಡಿ ಎಸ್ ಬಟನ್ ಮೇಲೆ ಇದೆ. ನಾನು ಇವಾಗ ಎಂಟರ್ ಕೀ ಪ್ರೆಸ್ ಮಾಡೋದ್ರ ಮೂಲಕ NVDA ನ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. Loading NVDA. Please wait. Downloads, File Explorer, Items View, here to read Indic Voices dialog. No Indic here to read voice was found. You can download Indic Voices from the Voice Manager. Do you want to open the Voice Manager now? Yes button alt plus Y. ಓಕೆ ಫ್ರೆಂಡ್ಸ್, ಇವಾಗ ಹಿಯರ್ ಟು ರೀಡ್ ಟೆಕ್ಸ್ಟ್ ಟು ಸ್ಪೀಚ್ NVDA ಆಡ್ ಆನ್ ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಯ್ತು. ಇನ್ಸ್ಟಾಲ್ ಆದ ನಂತರ ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಷನ್ ಮೋಡ್ ಬಂದಿದೆ. ಸೊ ಇವಾಗ ನಾನು ಇಲ್ಲಿ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Yes button alt plus Y. ಸ್ನೇಹಿತರೆ, ಇವಾಗ ನಾನು ಎಸ್ ಬಟನ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Downloads, File Explorer, here to read Indic Voice Manager dialog. Here to read Voice Manager. Here to read Voice List. ಸ್ನೇಹಿತರೆ, ಇವಾಗ ಒಟ್ಟು ಇಲ್ಲಿ 9 ಭಾಷೆ ಇದೆ. ಈ 9 ಭಾಷೆಯಲ್ಲಿ ನಮ್ಮ ಕನ್ನಡ ಕೂಡ ಇದೆ. ನಾನು ಇವಾಗ ಇಲ್ಲಿ ಕನ್ನಡ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನಾನು ಇವಾಗ ಕೆ ಪ್ರೆಸ್ ಮಾಡ್ತಾ ಇದ್ದೀನಿ. K, Kannada Action, download 5 of 12. ಓಕೆ ಫ್ರೆಂಡ್ಸ್, ಇಲ್ಲಿ ಕನ್ನಡ ಆಕ್ಷನ್ ಡೌನ್ಲೋಡ್ ಬಟನ್ ಅಂತ ಇದೆ. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Downloading dialog, downloading Kannada. Please wait, cancel button, 1%. 11%. 21%. 32%, 42%, 52%, 62%, 72%, 82%, 92%. Here to read Indic Voice Manager dialog. Here to read Voice Manager. Download complete dialog. Kannada installed successfully. OK button.
ಓಕೆ ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ಕನ್ನಡ ಲ್ಯಾಂಗ್ವೇಜ್ ಇನ್ಸ್ಟಾಲ್ ಆಯಿತು. ಇಲ್ಲಿ ಓಕೆ ಬಟನ್ ಇದೆ. ನಾನೀಗ ಓಕೆ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Voice installed dialog successfully downloaded voice Kannada. To use this voice, you need to restart NVDA. Do you want to restart NVDA now? Yes button Alt+Y. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಬಾರಿ NVDA ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ಈಗ ಆಲ್ರೆಡಿ ನಮ್ಮ ಫೋಕಸ್ ಎಸ್ ಬಟನ್ ಮೇಲೆ ಇದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡೋದ್ರ ಮೂಲಕ ಮತ್ತೆ NVDA ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. Loading NVDA. Please wait. ಇವಾಗ ಹಿಯರ್ ಟು ರೀಡ್ ಟೆಕ್ಸ್ಟ್ ಟು ಸ್ಪೀಚ್ ವಾಯ್ಸಸ್ ನ ಕನ್ಫಿಗರ್ ಮಾಡೋಣ. ನಾನು ಇವಾಗ ಇನ್ಸರ್ಟ್ ಕಂಟ್ರೋಲ್ ಮತ್ತೆ ಎಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಸಿಂಥೆಸೈಸರ್ ಚೇಂಜ್ ಮಾಡೋದಕ್ಕೆ. Select synthesizer dialog. Synthesizer combo box multi-lang collapsed Alt+S. ಫ್ರೆಂಡ್ಸ್, ನಾನೀಗ ಎಚ್ ಪ್ರೆಸ್ ಮಾಡ್ತಾ ಇದ್ದೀನಿ. ಎಚ್ ಫಾರ್ ಹಿಯರ್ ಟು ರೀಡ್. H. Here to read Indic voices. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ಸಿಂಥೆಸೈಸರ್ ಚೇಂಜ್ ಆಗಿದೆ. ನಾನು ಇವಾಗ ವಾಯ್ಸ್ ಸೆಟ್ಟಿಂಗ್ಸ್ ನ ಮಾಡ್ತಾ ಇದ್ದೀನಿ. ನಾನೀಗ ವಾಯ್ಸ್ ಸೆಟ್ಟಿಂಗ್ಸ್ ಮಾಡೋದಕ್ಕೆ ಇನ್ಸರ್ಟ್ ಕಂಟ್ರೋಲ್ ಮತ್ತೆ ವಿ ಪ್ರೆಸ್ ಮಾಡ್ತಾ ಇದ್ದೀನಿ. NVDA settings, speech normal configuration dialog, speech property page, synthesizer grouping. ಸ್ನೇಹಿತರೆ, ಇವಾಗ ನಾನು ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Change button all. ಸಂಕಲನ H. ಮತ್ತೆ ಟ್ಯಾಬ್. Voice combo box. ಕನ್ನಡ Collapse all. ಸಂಕಲನ V. ಓಕೆ ಫ್ರೆಂಡ್ಸ್, ಇವಾಗ ಆಲ್ರೆಡಿ ಇಲ್ಲಿ ಕನ್ನಡ ಇದೆ. ಸೊ ಇಲ್ಲಿ ಮತ್ತೇನು ಚೇಂಜ್ ಮಾಡೋದು ಬೇಡ. ನಾನೀಗ ಡೈರೆಕ್ಟ್ ಆಗಿ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಖುಷಿ ಸಮಾಚಾರ ಏನಪ್ಪಾ ಅಂದ್ರೆ, ನುಡಿನ ಬಳಸ್ಕೊಂಡು ಕನ್ನಡ ಟೈಪ್ ಮಾಡೋರಿಗೆ ಬಹಳ ಚೆನ್ನಾಗಿ ಸಪೋರ್ಟ್ ಮಾಡುತ್ತೆ ಈ ವಾಯ್ಸ್. ನಾನು ಇವಾಗ ನುಡಿನ ಓಪನ್ ಮಾಡಿ ನಿಮಗೆ ಕನ್ನಡ ಟೈಪಿಂಗ್ ಮಾಡಿ ತೋರಿಸ್ತೀನಿ, ಕೇಳಿಸ್ಕೊಳ್ಳಿ. ಸ್ನೇಹಿತರೆ, ಇವಾಗ ನಾನು ನುಡಿನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇವಾಗ ಕನ್ನಡ ಅಕ್ಷರಗಳನ್ನ ಟೈಪ್ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಅ ಜಾಗ, ಆ ಜಾಗ, ಇ ಜಾಗ, ಈ ಜಾಗ, ಉ ಜಾಗ, ಊ ಜಾಗ, ಋ ಜಾಗ, ಎ ಜಾಗ, ಏ ಜಾಗ, ಐ ಜಾಗ, ಓ ಜಾಗ, ಓ ಜಾಗ, ಔ ಜಾಗ, ಜಾಗ, ಅ ಜಾಗ. ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ಲ, ಕನ್ನಡ ಅಕ್ಷರಗಳನ್ನ ಟೈಪ್ ಮಾಡಿದೆ. ಉಚ್ಚಾರಣೆ ಎಷ್ಟು ಸ್ಪಷ್ಟವಾಗಿತ್ತಲ್ವಾ? ಈಗ ಅದೇ ರೀತಿ ನಾನು ನಿಮಗೆ ಒಂದು ಚಿಕ್ಕ ಆರ್ಟಿಕಲ್ ಅನ್ನ ಓದಿಸಿ ತೋರಿಸ್ತೀನಿ, ಕೇಳಿಸ್ಕೊಳ್ಳಿ. ಕನ್ನಡ ಭಾಷೆಯ ಇತಿಹಾಸ ಒಂದು ಸಂಕ್ಷಿಪ್ತ ಪರಿಚಯ. ಕನ್ನಡ ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದ ಒಂದು ಪ್ರಾಚೀನ ಭಾಷೆ. ಭಾರತದ ದಕ್ಷಿಣ ಭಾಗದಲ್ಲಿ ವ್ಯಾಪಕವಾಗಿ ಮಾತನಾಡಲಾಗುವ ಈ ಭಾಷೆಯ ಇತಿಹಾಸವು ಹಲವು ಸಹಸ್ರಮಾನಗಳಷ್ಟು ಹಳೆಯದು. ಕನ್ನಡದ ಪ್ರಾಚೀನತೆ ನಕ್ಷತ್ರ ಶಾಸನಗಳ ಸಾಕ್ಷಿ. ಮುಂಚೆಯೇ ಕನ್ನಡ ಭಾಷೆ ಬಳಕೆಯಲ್ಲಿತ್ತು ಎಂಬುದಕ್ಕೆ ಇತರ ಶಾಸನಗಳು ಸಾಕ್ಷಿಯಾಗಿವೆ. ಸ್ನೇಹಿತರೆ, ಕೇಳಿಸ್ಕೊಂಡಲ್ಲ, ನೋಡಿ ಎಷ್ಟು ಭಾಷೆಯಲ್ಲಿ ಇವಾಗ ಸ್ಪಷ್ಟತೆ ಇದೆ. ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದ ಮಾಹಿತಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.